ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3 ವರ್ಷದಿಂದ ಸರಿಸುಮಾರು 400ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಏನೋ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇರೋರಾದ್ರೆ ಮರೆಯದ ಹಾಗೆ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲೇ ವಿಡಿಯೋಗಳನ್ನ ನೋಡ್ತಾ ಇರಿ. ಪ್ಲೇ ಸ್ಟೋರ್ಗೆ ಹೋಗಿ ಕ್ಯಾಟಗರೈಸ್ ಮಾಡಿದ್ದೇನೆ, ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಬುದ್ಧಿವಂತರಾಗಿ. ಹಾಗೂ ಯೂಟ್ಯೂಬ್ ಶಾರ್ಟ್ಸ್ ಅಂತ ಕೂಡ ಮಾಡ್ತಾ ಇದ್ದೇನೆ. ಆ ಶಾರ್ಟ್ಸ್ಗಳನ್ನು ನೋಡಿ ಇನ್ನು ಒಂದೇ ನಿಮಿಷದಲ್ಲಿ ಸಾಕಷ್ಟು ಮುಖ್ಯವಾದಂತಹ ಅಂಶಗಳನ್ನು ಅಲ್ಲಿ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಂಗ್ಲೀಷ್ನಲ್ಲೂ ಕೂಡ ಕೆಲವರು ಕೇಳಿದ್ರಿಂದ ಇಂಗ್ಲೀಷ್ನಲ್ಲಿ ಶಾರ್ಟ್ಸ್ಗಳನ್ನ ಮಾಡಿ ಹಾಕ್ತಾ ಇದ್ದೇನೆ. ಸೊ ಅದಕ್ಕೂ ಕೂಡ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಇನ್ನು ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ಶೇರ್ ಮಾಡಿ. ಅವಕಾಶ ಇದ್ದಾಗ ಏನು ವಿಡಿಯೋಗಳನ್ನ ನೋಡಿ ಬುದ್ಧಿವಂತರಾಗಿ ಮತ್ತು ಇತರರಿಗೂ ಕೂಡ ಜ್ಞಾನ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಏನಾದರೂ ನಿಮಗೆ ಕಾನೂನಿನ ಸಲಹೆಗಳು ಬೇಕಾಗಿದ್ದರೆ ಕರೆ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದನ್ನು ನೋಡಿ ಕನ್ಸಲ್ಟೇಷನ್ ಫೀಸ್ನ ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬೋದು. ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ. ನೀವು ವಾಟ್ಸಾಪ್ ನಂಬರಿಂದ ಆಫೀಸ್ ಲೊಕೇಶನ್ನ ಪಡೆದು ನೀವು ಬಂದು ಭೇಟಿ ಮಾಡಬಹುದು. ಸಾಕಷ್ಟು ಜನರು ಕೇವಲ ಬೆಂಗಳೂರಿನಾದ್ಯಂತ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ಜನರು ಕನ್ಸಲ್ಟೇಷನ್ಗಳನ್ನು ಪೇ ಮಾಡಿ ಪಡ್ಕೊಂಡಿದ್ದಾರೆ ಹಾಗೂ ನೇರವಾಗಿಯೂ ಕೂಡ ಬಂದು ಭೇಟಿ ಮಾಡಿದ್ದಾರೆ. ಸಾಕಷ್ಟು ಹೊಸ ಕೇಸ್ಗಳನ್ನು ತಂದು ಕೊಡ್ತಾ ಇದ್ದಾರೆ. NOC ಕೇಸ್ಗಳನ್ನು ಕೂಡ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ನೀವೇ ಕೇಸ್ ನಡೆಸ್ಕೊಡಿ ಅಂತಲೂ ಬರ್ತಾ ಇದ್ದಾರೆ. ಅವರಿಟ್ಟಂತಹ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಶಕ್ತಿ ಮೀರಿ ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯ ಕೊಡಿಸುವಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಚಾರಕ್ಕೆ ಇವತ್ತು ನಾನು ಬಂದುಬಿಡ್ತೇನೆ. ಈ ಒಂದು ವಿಡಿಯೋ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿ ಇದೆ. ಇದು ನಾನು ಕಾನೂನು ಓದುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ಈ ಒಂದು ವಿಚಾರ ನನ್ನಲ್ಲಿ ಜಿಜ್ಞಾಸೆಯಾಗಿಯೇ ಉಳ್ಕೊಂಡಿದೆ. ಈಗಲೂ ಕೂಡ ಹಾಗೇ ಇದೆ. ಸೊ ಆದ್ದರಿಂದ ಇದನ್ನು ಒಂದು ಸಾರ್ವಜನಿಕ ಒಂದು ವೇದಿಕೆಯಲ್ಲಿ ಇದನ್ನು ಹಂಚಿಕೊಂಡಾಗ ಸಾರ್ವಜನಿಕರು ಕೂಡ ಇದನ್ನು ಶೇರ್ ಮಾಡಿ ಅವರು ಚಿಂತನ ಮಂಥನವನ್ನು ನಡೆಸಲಿ. ಇದರ ಬಗ್ಗೆ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಬೇಕು ಅನ್ನೋದು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನ್ಯಾಯವಾದಿ ಹಾಗೂ ಕಕ್ಷಿವಾದಿ ಅನ್ನುವಂಥ ಪದನ ಬಳಸಿದ್ದೀನಿ. ಇದೇನಪ್ಪ ಕಕ್ಷಿವಾದಿ ಅಂತ? ಕಕ್ಷಿಗಾರ ಅನ್ನೋ ಪದ ಕೇಳಿದ್ದೀನಿ. ಇದೇನು ಕಕ್ಷಿವಾದಿ ಎಂಬುವಂತಹ ಪದ ಫಸ್ಟ್ ಟೈಮ್ ಕೇಳ್ತಾ ಇರೋದಲ್ಲ ಅಂತ ಅನ್ಸಿದ್ರೆ ಅದಕ್ಕೆ ನಾನು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನೋಡಿ, ನ್ಯಾಯಾಲಯ ಅಂತ ಹೇಳಿದರೆ ನ್ಯಾಯದ ದೇಗುಲ, ಅಂದರೆ ನ್ಯಾಯವನ್ನು ಕೊಡುವಂತಹ ಸ್ಥಳ. ಅಲ್ಲಿ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ, ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅನ್ನೋದು, ಯಾರ್ಯಾರು ಏನೇನು ಪಡ್ಕೊಂಡಿದ್ದಾರೆ ಅಮಾಯಕರುಗಳಿಗೆ ಅವರವ್ರಗಳಿಗೆ ಗೊತ್ತಿರುತ್ತೆ. ಅಲ್ಲಿ ಕೂಡ ಏನಾಗುತ್ತೆ, ನ್ಯಾಯವೇ ಸಿಗುತ್ತೆ ಅಂತ ಹೇಳಿ ಗ್ಯಾರಂಟಿ ಇಲ್ಲ. ಸೊ ಹಾಗೆ ನ್ಯಾಯವಾದಿಗಳು ಕೂಡ ನ್ಯಾಯವನ್ನೇ ಬೋಧನೆ ಮಾಡ್ತಾರೆ, ನ್ಯಾಯದ ಪರವಾಗಿಯೇ ಹೋರಾಟ ಮಾಡ್ತಾರೆ ಅಂತ ಏನಿಲ್ಲ. ಯಾಕಂದರೆ ನ್ಯಾಯವಾದಿಗಳ ಬಳಿ ಬರುವಂತಹವರು ಎಲ್ಲವನ್ನೂ ನಿಜ ಹೇಳ್ತಾರೆ ಅಂತಲೇ ಏನಿಲ್ಲ. ಕೆಲವೊಮ್ಮೆ ಸುಳ್ಳು ಕೂಡ ಹೇಳಿರ್ತಾರೆ. ನ್ಯಾಯವಾದಿಗಳಿಗೆ ಅರ್ಧಂಬರ್ಧ ವಿಷಯಗಳನ್ನು ಹೇಳಿರ್ತಾರೆ. ಮತ್ತು ಕೆಲವೊಮ್ಮೆ ಅವರಿಗೆ ಗೊತ್ತಿಲ್ಲದೆಯೂ ಕೂಡ ತಮ್ಮ ಒಂದು ವೃತ್ತಿಯನ್ನು ಮಾಡುವ ಸಲುವಾಗಿ ಏಕಪಕ್ಷದ ಪರವಾಗಿ ಅವರು ನ್ಯಾಯವನ್ನು ಕೊಡಿಸಲಿಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಯಾವುದೇ ವಿರೋಧ ಪಕ್ಷದವರ ವಿರುದ್ಧ ಯಾವುದೇ ವೈಯಕ್ತಿಕವಾದಂತಹ ದ್ವೇಷ ಅವರಿಗೆ ಇರೋದಿಲ್ಲ. ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಿಸ್ತಾರೆ ಅಷ್ಟೇ. ಈಗ ನೋಡಿ, ಸೈನಿಕರು ತಮ್ಮ ದೇಶವನ್ನು ಗಡಿ ಕಾಯ್ತಾರೆ. ಎದುರುಗಡೆ ದೇಶದವರು ಆ ಸೈನಿಕರು ಆ ದೇಶವನ್ನು ಗಡಿ ಕಾಯ್ತಾರೆ. ಆದರೆ ಬಾರ್ಡರ್ ದಾಟಿ ಬಂದಾಗ ಅವರನ್ನು ದುಶ್ಮನ್ಗಳ ರೀತಿಯಲ್ಲಿ ಹೊಡೆದು ಸಾಯಿಸಿ ಬಿಡ್ತಾರೆ. ಹಾಗೆ ಅವರವರ ದೇಶಕ್ಕೆ ಅವರವರು ದೇಶಭಕ್ತರೆ. ಹಾಗೆ ನಮ್ಮ ಕಾರ್ಯವೊಂದು ನಿಷ್ಠೆಯನ್ನು ನಾವು ನಮ್ಮ ಕೇಸಿನ ಪರವಾಗಿ ನಾವು ನಡೆಸ್ತಾ ಇರ್ತೇವೆ ಅಷ್ಟೇ ಹೊರತು ವೈಯಕ್ತಿಕವಾಗಿ ನಮಗೆ ಏನೂ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಹಾಗೆ ಈ ನ್ಯಾಯವಾದಿಗಳು ನ್ಯಾಯವನ್ನೇ ಮಾಡಬೇಕು, ನ್ಯಾಯದ ಪರವಾಗಿಯೇ ಕೆಲಸ ಮಾಡಬೇಕು ಅನ್ನುವುದು ನನ್ನ ಒಂದು ಅಭಿಲಾಷೆ. ಅಂದರೆ ಗೊತ್ತಿದ್ದು ಮಾಡುವುದು ಬೇರೆ, ಗೊತ್ತಿಲ್ಲದೆಯೇ ಮಾಡುವುದು ಬೇರೆ. ಅಂದರೆ ನ್ಯಾಯವಾದಿ ಅಂದರೆ ನ್ಯಾಯದ ಪರವಾಗಿ ವಾದವನ್ನು ಮಾಡುವಂತಹವನನ್ನು ನ್ಯಾಯವಾದಿ ಅಂತ ಹೇಳಿ ಕರೀತಾರೆ. ಆದರೆ ನಮ್ಮಲ್ಲಿ 1961 ಅಡ್ವೊಕೇಟ್ ಆಕ್ಟ್ ಹೇಳುತ್ತೆ, ಯಾವುದೇ ಕಕ್ಷಿದಾರ ಬಂದರೂ ನೀವು ಕಕ್ಷಿದಾರನನ್ನು ರಕ್ಷಣೆ ಮಾಡಬೇಕು, ಆತನ ಪರವಾಗಿ ಕೆಲಸವನ್ನು ಮಾಡಬೇಕು, ಆತನನ್ನು ರಕ್ಷಿಸುವುದು ನಿಮ್ಮ ವೃತ್ತಿಯ ಕರ್ತವ್ಯ ನಿಷ್ಠೆ ಅಂತ ಕೂಡ ಹೇಳುತ್ತೆ. ಇಲ್ಲಿ ನನಗೆ ಮೊದಲಿನಿಂದಲೂ ಕೂಡ ಈ ಒಂದು ಗೊಂದಲ ಮತ್ತು ಇದಕ್ಕೆ ಇನ್ನೇನಾದ್ರೂ ಒಳ್ಳೆಯದನ್ನು ಮಾಡಬಹುದಾ, ಸೇರಿಸ್ಬೋದಾ, ಆ್ಯಡ್ ಮಾಡ್ಬೋದಾ
ಅಂತ ಹೇಳಿ ನಾನು ಮೊದಲಿಂದನೂ ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಒಬ್ಬನೇ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿರುವುದನ್ನು ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೇನೆ. ಸಾರ್ವಜನಿಕರು ಕೂಡ ಇದನ್ನ ಒಂದು ಸಾರ್ವಜನಿಕ ಚಾವಡಿಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಚರ್ಚೆಯಾಗುವಂತೆ ಮಾಡಿ ಈ ಒಂದು ಕೆಲಸಗಳನ್ನು ಮಾಡಬೇಕಾಗಿದೆ. ಅಂದರೆ ನೋಡಿ, ನ್ಯಾಯವಾದಿ ಆದವರು ನೋಡಿ, ಪೊಲೀಸರು ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡಬಾರದು, ಹಾಗೆ ವಕೀಲರು ಕೂಡ ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡಬಾರದು, ಅವರ ಪರವಾಗಿ ಕೇಸುಗಳನ್ನ ನಡೆಸಬಾರದು. ಅಂದರೆ ಗೊತ್ತಿದ್ದು ನಾನು ಹೇಳ್ತಾ ಇರೋದು, ಅಂದರೆ ಕೆಲವೊಮ್ಮೆ ಅಪರಾಧಗಳು ನೋಡಿ ಗೊತ್ತಿದ್ದು ನಡೆಯುತ್ತೆ. ಅಂದರೆ ಅದು ಹಣಬಲ, ಅಧಿಕಾರ ಬಲದಿಂದ ನಡೆಯಬಹುದು, ಅತಿ ಆಸೆಯಿಂದ ಅಥವಾ ಬಡತನದಿಂದ ಅಥವಾ ದುರುದ್ದೇಶದಿಂದ ಅಥವಾ ಆಕಸ್ಮಿಕವಾಗಿ ಹೇಗೋ ಒಂದು ಕಾರ್ಯಗಳಿಂದ ಆ ಒಂದು ಘಟನೆಗಳು, ಅಪರಾಧಗಳು ಘಟಿಸಿಬಿಡಬಹುದು. ಆದರೆ ಇಲ್ಲಿ ನಮ್ಮಲ್ಲಿ ಉದ್ದೇಶಪೂರ್ವಕವಾಗಿ ಕೆಲಸವನ್ನು ಮಾಡಿದಾಗ ಅಪರಾಧಿಕ ಮನಸ್ಸು ಅಂತ ಕರಿತೀವಿ. ಅಂದರೆ ಮೆನ್ಸೆಂಟ್ರಿಯಾ, ದ ಸ್ಟೇಟಸ್ ಆಫ್ ಮೈಂಡ್ ಅಂತ ಹೇಳಿ, ಉದ್ದೇಶಪೂರ್ವಕವಾಗಿ ಅಪರಾಧಿಕ ಮನಸ್ಸಿದ್ದು ಆ ಒಂದು ಕೃತ್ಯವನ್ನು ಮಾಡಿದಾಗ ಆತ ಅಪರಾಧಿ ಆಗ್ತಾನೆ, ಆತನಿಗೆ ಶಿಕ್ಷೆ ಆಗುತ್ತೆ. ಇಲ್ಲಿ ಆಕಸ್ಮಿಕವಾಗಿ ನಡೆದಾಗ ಅಲ್ಲಿ ಏನು ಆ ಒಂದು ಅಪರಾಧ ಶಿಕ್ಷಿಸಲ್ಪಡುವುದಿಲ್ಲ. ಆದ್ದರಿಂದ ಆಕಸ್ಮಿಕ ಘಟನೆಗಳಿಗೆ ರಕ್ಷಣೆಯನ್ನು ಕೊಡೋಣ. ಸಮಯ ಸಂದರ್ಭಗಳ ಅನುಸಾರಕ್ಕೆ ಅದಕ್ಕೆ ಸಿಲುಕಿ ಒತ್ತಡಗಳಿಂದ ಮಾಡಿದಂತಹ ಕೆಲಸಗಳಾಗಿದ್ದರೆ ಅದಕ್ಕೆ ರಕ್ಷಣೆಯನ್ನು ಕೊಡೋಣ. ಆದರೆ ಗೊತ್ತಿದ್ದು ಇದು ಭಯಾನಕ ಕೃತ್ಯ ಅಂತ ಗೊತ್ತಿದ್ದು ತನಗಾಗಿ ಇತರರನ್ನು ಕೊಂದು ಬಿಡೋದು, ತನ್ನವರಿಗಾಗಿ ಇತರರನ್ನು ಕೊಂದು ಬಿಡೋದು, ತನ್ನ ಧರ್ಮಕ್ಕಾಗಿ ಇತರ ಧರ್ಮದವರ ಮೇಲೆ, ಮುಗ್ಧರ ಮೇಲೆ ಮಾರಣ ಹೋಮಗಳನ್ನು ನಡೆಸುವಂಥದ್ದು, ಅಂಥವರ ಪರವಾಗಿಯೂ ಕೂಡ ನಾವು ವಕಾಲತ್ತನ್ನು ಹಾಕಿ ಹೋದರೆ ಇದು ಆಕಸ್ಮಿಕ ಅಲ್ಲ, ಇದು ಉದ್ದೇಶಪೂರ್ವಕ. ಇದು ಏನಂತ ಹೇಳಿದರೆ ಏನು ಅಮಾಯಕರ ಬಲಿ, ಮಾರಣ ಹೋಮ ಆಗಿದೆ ಅಂತ ಗೊತ್ತಿದ್ರೂ ಕೂಡ ನಾವು ಅವರ ಪರವಾಗಿ ನಿಲ್ಲಬೇಕೇ ಎಂಬುವಂತಹ ಜಿಜ್ಞಾಸೆ ನಾನು ಕಾನೂನಿನ ವಿದ್ಯಾರ್ಥಿ ಆದಾಗಲಿಂದನೂ ಕೂಡ ಇದೆ. ಆದ್ದರಿಂದ ನಾನಂತೂ ಪರ್ಸನಲ್ ಚಾಯ್ಸ್ ಆಗಿ ನಾನು ಇಟ್ಕೊಂಡಿದ್ದೇನೆ. ಇವತ್ತಿನವರೆಗೂ ಯಾವುದೇ ಒಂದು ಕ್ರಿಮಿನಲ್ಗಳನ್ನು ಅಂದರೆ ಉದ್ದೇಶಪೂರ್ವಕವಾಗಿ ಒಬ್ಬರನ್ನು ತೊಂದರೆ ಮಾಡಿರುವಂಥದ್ದು ನೋಡಿ, ನಡು ರಸ್ತೆಯಲ್ಲಿ ಬಿಸಿಲಿನಲ್ಲಿ ಅಥವಾ ಮಧ್ಯಾಹ್ನದ ವೇಳೆ, ಬೆಳಕಿರುವ ವೇಳೆ, ಜನಜಂಗುಳಿ ಇರುವ ಸಮಯದಲ್ಲಿ ಒಬ್ಬರನ್ನು ಮರ್ಡರ್ ಮಾಡೋದು, ಹೀನವಾಗಿ ಕೃತ್ಯವನ್ನು ಮಾಡಿಬಿಡೋದು, ಕೊಚ್ಚಾಕಿ ಬಿಡೋದು, ಮರ್ಡರ್ ಮಾಡಿಬಿಡೋದು, ರೇಪ್ಗಳನ್ನು ಮಾಡಿಬಿಡೋದು, ಡಕಾಯಿತಿಗಳನ್ನು ಮಾಡುವುದು, ಸುಲಿಗೆಗಳನ್ನು ಮಾಡುವುದು, ಇದು ಮಾಡಿದಾಗ ಇದು ಬೇಕು ಅಂತಾನೆ ಮಾಡಿರ್ತಾರೆ, ಗೊತ್ತಿದ್ದು ತಪ್ಪು ಅಂತ ಆದರೂ ಮಾಡಿರ್ತಾರೆ. ಅವರ ರಕ್ಷಣೆಯನ್ನು ಹೇಗೆ ಮಾಡುವುದು? ಅಂದರೆ ಸಮಾಜದ ಸ್ವಾಸ್ಥ್ಯಕ್ಕೆ ಏನೋ ಕಂಟಕ ಪ್ರಾಯವಾಗಿರ್ತಕ್ಕಂತಹ ವ್ಯಕ್ತಿಗಳ ಪರವಾಗಿ ಕೆಲಸವನ್ನು ಮಾಡುವುದು ನ್ಯಾಯವಾದಿಗಳ ಕರ್ತವ್ಯವಾಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಇದನ್ನ ಈ ಒಂದು ಆಕ್ಟಿಂದನೇ ಮಾಡಿಫೈ ಮಾಡಬೇಕು. ಅಂದರೆ ವಕೀಲರಿಗೆ ಸ್ವಾತಂತ್ರ್ಯ ಇರಬೇಕು. ಕಕ್ಷಿದಾರರುಗಳು ಬಂದಾಗ ಅವರ ಒಂದು ಏನೋ ಕೇಸನ್ನು ಕೇಳಿದ ಮೇಲೆ, ಸ್ಟಡಿ ಮಾಡಿದ ಮೇಲೆ ಆ ಕೇಸನ್ನು ತಗೋಬೇಕು ಬೇಡವೋ ಎಂಬುವಂತಹ ಸ್ವಾತಂತ್ರ್ಯ ಅವರಿಗೆ ಇರಬೇಕು. ಮತ್ತು ಅವರು ಇಂಥ ಕೆಲಸವನ್ನು ಮಾಡಲೇಬೇಕು, ರಕ್ಷಣೆ ಮಾಡಲೇಬೇಕು ಅಂತ ಹೇಳುವಂತೆ ಇರಬಾರದು. ಎಷ್ಟೋ ಜನ ಅದನ್ನು ಮಾಡ್ತಾ ಇದ್ದಾರೆ, ನಮ್ಗೆ ಈ ಕೇಸ್ ಬೇಡ ಅಂದರೆ ನಾವು ತಗೊಳ್ಳೋದಿಲ್ಲ, ಬೇರೆಯವ್ರ ಹತ್ರ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಬಟ್ ಆದರೆ ಇದು ಆ್ಯಕ್ಟಲ್ಲಿ ಹಿಂಗಿದೆ ಅಂತ ಹೇಳಿಬಿಟ್ಟು ಕೆಲವೊಮ್ಮೆ ನಾನು ಹೇಳಿದ್ದೀನಿ, ಹೆಸರು ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ಏನೋ ಯಾವುದೋ ಒಂದು ಬಹಳ ಪ್ರಖ್ಯಾತ ಒಂದು ವಕೀಲರು, ಇವರು ರಾಮ್ ಜೇಠ್ಮಲಾನಿ ಅವರು, ಇರಲಿ ಹೇಳಿಬಿಡೋಣ, ತೊಂದರೆ ಏನಿಲ್ಲ, ಅವರು ಇಲ್ಲದೇ ಇರೋದ್ರಿಂದ. ಸೊ ಬಹಳ ಪ್ರಖ್ಯಾತಿ, ಅವರೆಲ್ಲ ಬಹಳ ದೊಡ್ಡ ದೊಡ್ಡ ನಟೋರಿಯಸ್ಗಳ ವಿರುದ್ಧನೇ ಅವರುಗಳ ಪರವಾಗಿ ವಕಾಲತ್ತನ್ನು ಹಾಕಿ ಕೇಸನ್ನು ನಡೆಸಿದಂಥವರು. ಪಾಪ್ಯುಲಾರಿಟಿ ಬರೋದು ಬಹಳ ಸುಲಭ. ಯಾರೋ ಒಬ್ರನ್ನಂತ ಒಂದು ಸೆನ್ಸೇಷನಲ್ ಇಶ್ಯೂನ ರೆಪ್ರೆಸೆಂಟ್ ಮಾಡಿಬಿಟ್ರೆ ಪಾಪ್ಯುಲಾರಿಟಿ ತಾನಾಗಿ ಬಂದ್ಬಿಡುತ್ತೆ. ಆದರೆ ಆ ವಕೀಲಗಾರಿಕೆ, ಆ ನ್ಯಾಯವಾದಿ, ಆ ಧರ್ಮ, ಆ ನೀತಿ, ಆ ಒಂದು ಸಂಸ್ಕಾರ, ಆ ಒಂದು ಏನೋ ಪ್ರೊಫೆಷನಲ್ ಎಥಿಕ್ಸ್ ಅಂತ ವೃತ್ತಿಪರತೆ, ನೈತಿಕತೆಯನ್ನು ಕಾಪಾಡಿಕೊಂಡು ಅಮಾಯಕರನ್ನು ರಕ್ಷಿಸುವುದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕಾಗಿ ಪಾಪ್ಯುಲಾರಿಟಿ ಏನು ಬೇಕಾಗಿಲ್ಲ. ಸೊ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಹೋದರೆ ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಆದ್ದರಿಂದ ಅವರು ಒಂದು ಆಪ್ಕೆ ಅದಾಲತ್ತಲ್ಲಿ ಹೇಳಿದರು, ನೀವು ಇಂತಿಂಥವ್ರ ವಿರುದ್ಧ ಅವರ ಪರವಾಗಿ ನೀವು ಕೇಸನ್ನು ನಡೆಸ್ತಿರಲ್ಲ ಅಂತ ಹೇಳಿದಾಗ ಅವರು ಹೇಳಿದರು, ನಾನು ಈ ಒಂದು ಬಾರ್ ಕೌನ್ಸಿಲ್ಗೆ ನಾನು ಬದ್ಧನಾಗಿದ್ದೇನೆ, ರೂಲ್ಸ್ಗೆ ಬದ್ಧನಾಗಿದ್ದೇನೆ ಅಷ್ಟೇನೆ. ಅಲ್ಲಿ ಹೇಳಿದೆ, ನೀನು ಯಾರೇ ನಿನ್ನ ಬಳಿ ಬಂದರೆ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ಗೆ ಹೇಳ್ದಂಗೆ ನನಗೆ ಹೇಳಿದೆ, ನಾನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಅವತ್ತಿನಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ? ಅಂದರೆ ನ್ಯಾಯವಾದಿಯ ಹೆಸರಿನಲ್ಲಿ ಇಟ್ಕೊಂಡು, ನ್ಯಾಯವಾದಿ ಅಂತ ಹೆಸರಿಟ್ಕೊಂಡು ನಿನಗೆ ಗೊತ್ತಿದ್ದು ಅದು ಅನ್ಯಾಯ ನೀನು ಮಾಡ್ತಾ ಇದೀಯಾ ಅನ್ನೋದು ಗೊತ್ತಿದ್ದು ನೀನು ವಾದಕ್ಕೆ ಹೋದಾಗ ನೀನು ನ್ಯಾಯವಾದಿ ಹೇಗೆ ಆಗಬಲ್ಲೆ?
ಆದ್ದರಿಂದ ಅಂತಹ ಕೆಲಸಗಳನ್ನು ಮಾಡುವುದಾಗಬಾರದು. ಅದಕ್ಕೆ ಬದಲಾಗಿ ಅದೇ ನಿಯಮ ಮಾಡಬೇಕು ಅನ್ನೋದಾದರೆ ಅದನ್ನು ಕಕ್ಷಿವಾದಿ ಅಂದರೆ ಕಕ್ಷಿದಾರರನ್ನು ರಕ್ಷಿಸುವ ವ್ಯಕ್ತಿ, ಕಕ್ಷಿಗಾರರ ಪರವಾಗಿ ಮಾತನಾಡುವ ವ್ಯಕ್ತಿ, ಕಕ್ಷಿಗಾರರ ಪರವಾಗಿಯೇ ಕೆಲಸವನ್ನು ಮಾಡುವ ವ್ಯಕ್ತಿ. ಆದ್ದರಿಂದ ಆತನನ್ನು ಕಕ್ಷಿವಾದಿ ಅಂತ ಕರೀರಿ. ಯಾಕೆ ನ್ಯಾಯವಾದಿ ಅಂತ ಕರಿಬೇಕು? ಈ ಒಂದು ಜಿಜ್ಞಾಸೆ ನನಗೆ ಕಾನೂನು ಓದುವುದರಿಂದ ಇವತ್ತಿನವರೆಗೂ, ಈಗ 18 ವರ್ಷ ಹತ್ತತ್ರ ಪ್ರಾಕ್ಟೀಸ್ ಆಗ್ತಾ ಇದೆ. ಸೊ ಇವತ್ತಿನವರೆಗೂ ಕೂಡ ಈ ಜಿಜ್ಞಾಸೆ ಇದೆ. ಇದರ ಬಗ್ಗೆ ನನಗೆ ಏನೋ ಸಮಾಧಾನ ಇಲ್ಲ. ಯಾಕಂದರೆ ನಾನು ಇವತ್ತವರೆಗೂ ಒಬ್ಬ ವ್ಯಕ್ತಿ ಬಂದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಆಕಸ್ಮಿಕವಾಗಿ ನಡೆಯೋ ಘಟನೆ ಬೇರೆ. ಆದರೆ ಗೊತ್ತಿದ್ದು ತಪ್ಪು ಮಾಡಿ ಬಂದಂಥ ವ್ಯಕ್ತಿಯನ್ನು ನಾವು ರಕ್ಷಣೆ ಮಾಡಿಬಿಟ್ರೆ ಅದು ನಾನು ನ್ಯಾಯವಾದಿ ಎಂಬುವಂತಹ ಮಾತಿಗೆ ಅದು ತಪ್ಪಾಗುತ್ತೆ, ಅದಕ್ಕೆ ಚ್ಯುತಿ ಬರುತ್ತೆ, ಅದಕ್ಕೆ ಅಗೌರವ ಆಗುತ್ತೆ. ಆದ್ದರಿಂದ ನ್ಯಾಯವಾದಿಗಳ ಘನತೆ ಗೌರವವು ಎತ್ತಿ ಹಿಡಿಯಬೇಕು. ಅವರ ಪರವಾಗಿ ಕೆಲಸ ಆಗಬೇಕು. ಅವರು ಆ ಒಂದು ಹೆಸರಿಗೆ ತಕ್ಕಂತಹ ಕೆಲಸಗಳನ್ನು ಅವರು ಮಾಡಬೇಕು ಅನ್ನೋದಷ್ಟೇ ನನ್ನ ಇಲ್ಲಿನ ಉದ್ದೇಶ ಆಗಿದೆ. ಮತ್ತು ಒಬ್ಬ ವಕೀಲ ಅನ್ಯಾಯ ಮಾಡುವವರನ್ನು ನಾವು ಇಲ್ಲಿ ರಕ್ಷಣೆ ಈ ಒಂದು ಕರ್ತವ್ಯದ ಒಂದು ನಿಷ್ಠೆಯ ಅಂಡರಲ್ಲಿ ನಾವು ಅವ್ರನ್ನ ರಕ್ಷಣೆ ಮಾಡಿಬಿಟ್ರೆ ನಾಳೆ ಆತನೇ ಸಮಾಜ ಕಂಟಕನಾಗಿ ಬೆಳೆದು ಅದೇ ವಕೀಲನ ಕುಟುಂಬಕ್ಕೆ ತೊಂದರೆಯನ್ನು ಮಾಡಿದಾಗ ಆಗ ಏನಾಗುತ್ತೆ? ಆದ್ದರಿಂದ ನ್ಯಾಯವಾದಿಗಳು ತಮಗೆ ನ್ಯಾಯ ಅನಿಸಿದಾಗ ಮಾತ್ರ ಕೆಲಸಗಳನ್ನು ಮಾಡಲಿ. ಯಾವುದೋ ಒಂದು ನೀತಿ ನಿಯಮಕ್ಕೆ ಕಟ್ಟು ಬಿದ್ದು ಕೆಲಸಗಳನ್ನು ಮಾಡದಂತೆ ಆಗಬೇಕು. ಈ ಒಂದು ರೂಪುರೇಷೆಯು ಬದಲಾವಣೆ ಆಗಬೇಕು. ಈ ಒಂದು ವಿಚಾರವನ್ನು 1961 ಆಕ್ಟ್, ಅಡ್ವೊಕೇಟ್ ಆಕ್ಟ್ ಏನಿದೆ ಅದರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಷನರಿ ಪವರನ್ನು ಅಡ್ವೊಕೇಟ್ಗಳಿಗೆ ನೀಡಬೇಕು. ಮತ್ತು ಒಂದು ಬೋರ್ಡು ಕೂಡ ಒಂದು ಅಡ್ವೈಸನ್ನು ಮಾಡಬೇಕು. ಅಪರಾಧ ಗೊತ್ತಿದ್ದು ತಿಳಿದು ಮಾಡಿದ್ದಾನೆ ಎಂಬುವಂತಹ ವ್ಯಕ್ತಿಯನ್ನು ರಕ್ಷಿಸುವಂಥ ಕೆಲಸ ಮಾಡದೇನೆ ಆಕಸ್ಮಿಕವಾಗಿ ಅಮಾಯಕನಾಗಿ ಸಂದರ್ಭಗಳ ಮತ್ತು ಸನ್ನಿವೇಶಗಳಿಗೆ ಕಟ್ಟು ಬಿದ್ದು ಕೆಲಸ ಮಾಡಿದ್ದಾನೆ ಅಂತ ಅಂದಾಗ ಆಗ ರಕ್ಷಿಸಿ ಅಂತ ಹೇಳುವ ಮುಖಾಂತರ ಬಾರ್ ಕೌನ್ಸಿಲ್ ವಕೀಲರಲ್ಲೂ ಕೂಡ ನಿಜವಾದಂತಹ ನೈತಿಕತೆಯನ್ನು ಬಿತ್ತುವಂತಾಗಲಿ, ಆ ಒಂದು ಕೆಲಸ ವಕೀಲರು ಮಾಡುವಂತಾಗಲಿ, ಸಮಾಜ ಸ್ವಾಸ್ಥ್ಯವಾಗಲಿ ಎಂಬುವಂತಹ ಒಂದು ಮನಸ್ಸನ್ನು ಇಟ್ಟುಕೊಂಡು ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇಷ್ಟು ನಾನು ಹೇಳಿದ್ದೇನೆ. ಈ ಒಂದು ಓವರ್ ಆಲ್ ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನ್ಯಾಯವಾದಿ ಅಂದರೆ ನ್ಯಾಯಕ್ಕಾಗಿಯೇ ಇರಬೇಕು. ಇಲ್ಲ ನಾನು ಕಕ್ಷಿಗಾರರ ಪರವಾಗಿ ನೀನು ಮಾಡ್ತೀನಿ ಅಂದರೆ ನ್ಯಾಯವಾದಿ ಎಂಬುದನ್ನು ತೆಗೆದಾಕ್ಬಿಡಿ, ಕಕ್ಷಿವಾದಿ ಅಂತ ಇಟ್ಬಿಡಿ. ನ್ಯಾಯಾಲಯ ಅನ್ನೋದನ್ನು ಹೆಸರನ್ನು ತೆಗೆದು ಬಿಡಿ. ಅಲ್ಲಿ ಸಾಕ್ಷ್ಯಾಲಯ ಅಂದರೆ ಸಾಕ್ಷಿ ಇದ್ದರೆ ನಾನು ಕೊಡ್ತೇನೆ ನ್ಯಾಯ, ಇಲ್ಲ ಅಂದರೆ ಇಲ್ಲ. ಆದ್ದರಿಂದ ಸಾಕ್ಷ್ಯಾಲಯ ಅಂತ ಹೆಸರನ್ನು ಚೇಂಜ್ ಮಾಡಿಬಿಡಿ ಎಂಬುವಂತಹ ಒಂದು ಪ್ರಾಗ್ನಮ್ಯಾಟಿಕಲ್ ಆಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ಒಂದು ಹೆಸರಿಗೆ ಚ್ಯುತಿ ಬರಬಾರದು. ನ್ಯಾಯಾಲಯ, ನ್ಯಾಯ, ಧರ್ಮ ಇದೆಲ್ಲವೂ ಬಹಳ ಮಹತ್ತರವಾದಂತಹ ಪದಗಳು. ಆ ಒಂದು ತಕ್ಕ ಹಾಗೆ, ಆ ಪದಗಳಿಗೆ ತಕ್ಕ ಹಾಗೆ, ಆ ಒಂದು ಹುದ್ದೆಗೆ ತಕ್ಕ ಹಾಗೆ, ಆ ನಾಮಕ್ಕೆ ತಕ್ಕ ಹಾಗೆ ಕೆಲಸಗಳು ಘಟಿಸುವಂತಾಗಲಿ. ಇಲ್ಲದೆ ಹೋದರೆ ಏನೇನೋ ಪದಗಳನ್ನು ಇವಾಗ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ನ್ಯಾಯಾಲಯಗಳಲ್ಲಿ ಏನು ಬೇಕೋ ಅದನ್ನು ಮಾಡೋದಿಲ್ಲ. ಎಷ್ಟೋ ಸತಿ ಕೆಲವೊಮ್ಮೆ ನಾನು ನೋಡ್ತಾ ಇದ್ದೀನಿ, ವೇಶ್ಯೆ ಅನ್ನೋ ಪದನ ಬಳಸಬಾರ್ದು, ಒಂಟಿ ಮಹಿಳೆ ಅಂತ ಪರ್ಯಾಯ ಪದ ಬಳಸಿ ಅಂತ ಮಾಡಿಬಿಟ್ರು. ಒಂಟಿ ಮಹಿಳೆಯರೆಲ್ಲ ವೇಶ್ಯೆದಾರ? ಇಲ್ಲ. ಈ ಒಂದು ಕಾಮನ್ ಸೆನ್ಸೇ ಇಲ್ಲದೆ ಇರತಕ್ಕಂಥದ್ದು ಕೆಲವನ್ನ ಮಾಡ್ತಾ ಇದ್ದಾರೆ. ಏನೇನೋ ಬದಲಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದರ ಬದಲು ಈ ತರಹದ ಘನತರವಾದಂತಹ ವಿಚಾರಗಳನ್ನು ಕುರಿತು ಚರ್ಚಿಸಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಮಾಜದ ಸ್ವಾಸ್ಥ್ಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ವಕೀಲರ ಪಾತ್ರ ಬಹಳ ಮುಖ್ಯ ಆಗಿದೆ. ಆದ್ದರಿಂದ ಅವರಲ್ಲಿ ಕೂಡ ಒಂದು ನೈತಿಕತೆಯ ಬೀಜವನ್ನು ಬಿತ್ತುವಲ್ಲಿ ಈ ಒಂದು ಮಹತ್ವದ ಬದಲಾವಣೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ಳಿ. ಯಾರ ವಿರುದ್ಧವೂ ನಾನು ಇಲ್ಲೇನೂ ಮಾತನಾಡಿಲ್ಲ. ನಾನು ಮಾತನಾಡ್ತಾ ಇರೋದು ನ್ಯಾಯವಾದಿ ಅಂದರೆ ನ್ಯಾಯದ ಪರವಾಗಿಯೇ ಇರಬೇಕು. ಇಲ್ಲ ಕಕ್ಷಿ ಪರವಾಗಿ ನಾನು ಕೆಲಸ ಮಾಡೋನಾದರೆ ಕಕ್ಷಿವಾದಿ ಅಂತ ಹೆಸರು ಕೊಟ್ಬಿಡಿ. ಆ ಒಂದು ನ್ಯಾಯ ಅನ್ನುವ ಪದಕ್ಕೆ ಅದು ನಾವು ಚ್ಯುತಿ ತರುವುದು ಬೇಡ. ನ್ಯಾಯಾಲಯ ಎಂಬುವಂತಹ ಪದಕ್ಕೂ ಕೂಡ ಚ್ಯುತಿ ತರೋದು ಬೇಡ. ಅಲ್ಲಿ ಸಾಕ್ಷ್ಯಾಲಯ ಅಂತ ಮಾಡಿಬಿಡಿ. ಯಾಕಂದರೆ ಸಾಕ್ಷಿ ಇದ್ದರೆ ನ್ಯಾಯ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತಂದಾಗ ನಾವು ಅದನ್ನು ನ್ಯಾಯಾಲಯ ಅಂತ ಹೇಗೆ ಕರೆಯೋದು ಎಂಬುವಂತಹ ಒಂದು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂತಂದಾಗೆ ಪ್ರಾಕ್ಟಿಕಲ್ ಆಗಿ ಪ್ರಾಗ್ನಮ್ಯಾಟಿಕ್ ಆಗಿ ಯೋಚನೆ ಮಾಡಿ ನಾನು ಈ ಒಂದು ಚಿಂತನೆಯನ್ನು ಸಮಾಜದಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದನ್ನು ಸಾಕಷ್ಟು ಜನಕ್ಕೆ ಹಂಚಿ ಇದರಲ್ಲಿ ಒಳಿತನ್ನು ತಗೊಂಡು ಚರ್ಚೆ ಮಾಡಿ ಇದರ ಬಗ್ಗೆ ಕೋರ್ಟ್ ಕೂಡ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾ ನಾನು ಬಾರ್ ಕೌನ್ಸಿಲ್ ಕೂಡ ಇದರ ಬಗ್ಗೆ
ಗಮನ ಹರಿಸಬೇಕು ಅಂತ ಹೇಳ್ತಾ ನಾನು ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.